ಕಾಡು ಪ್ರಾಣಿಗಳಿಂದ ಬೆಳೆ ನಾಶ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು. ಸಾಕಷ್ಟು ನಷ್ಟ ಆಗಿದೆ ಅಂತ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಮಕ್ತುಂಪುರ ಗ್ರಾಮದ ರೈತ ರಾಮಪ್ಪ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹೌದು, ಗದಗ ಜಿಲ್ಲಾ ಮುಂಡರಗಿ ತಾಲೂಕಿನ ಮಂಕ್ತಪುರ ಗ್ರಾಮದ ರೈತ ರಾಮಪ್ಪ ವಾಲಿಕರ್ ಇವರು 3 ಎಕರೆ ಗೋವಿನಜೋಳ ಬಿತ್ತನೆ ಮಾಡಿದ್ದು, ಆದರೆ ಪ್ರತಿದಿನ ಕಾಡು ಪ್ರಾಣಿಗಳಾದ ಮೊಲ, ನವಿಲು, ಚಿಗರಿ ಪ್ರಾಣಿಗಳು ಪ್ರತಿನಿತ್ಯ ಕಡಿದು ಹಾಳು ಮಾಡ್ತಾ ಇದ್ದು ಬಹಳ ನಷ್ಟವಾಗಿದೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ನೀಡಿ ಸೂಕ್ತ ಪರಿಹಾರ ನೀಡಬೇಕು ಅಂತ ಹೇಳಿಕೊಂಡಿದ್ದಾರೆ. ಏನಾಗೈತ್ರಿ ನಿಮ್ಮ ಹೊಲ? ಏನಿದು ಹೊಲ ನೋಡ್ರಿ, ಇದು ನಾವು ಸಾಲ ಸೂಲ ಮಾಡಿ ಬಿತ್ತಿ ಬೆಳೆದೀವ್ರಿ. ಈಗ ದಿನ ಏನಾಗುತ್ತಂದ್ರೆ ಇಲ್ಲಿ ಮೊಲ ಮತ್ತು ಚಿಗರಿ, ನವಿಲು, ಈ ಕಾಡು ಪ್ರಾಣಿಗಳ ಹಾವಳಿ ಭಾಳ ಆಗೈತ್ರಿ ಇಲ್ಲಿ. ಆದ್ರೆ ಇದು ಯಾಕೆಂದ್ರೆ ಇದು ಒಂದು ದಿನದಲ್ರಿ, ಇದು ದಿನ ಇದೇ ಥರ ಬರ್ತಾವ್ರಿ. ದಿನ ಇದೇ ಥರ ಬಂದು ಈಗ ಒಂದು ಅರ್ಧ ಎಕರೆನ ಹೊಲ ಲುಕ್ಷಾನ ಆಗೈತ್ರಿ ನಮ್ದು. ಈಗ ನಾವು ಮಾಡ್ಬೇಕಾದ್ರೆ ಸಾಲ ಸೂಲ ಮಾಡಿವ್ರಿ ಇದನ್ನ. ಈಗ ದಯವಿಟ್ಟು ಇದಕ್ಕೆ ಸರ್ಕಾರ ಆಗಲಿ, ಅರಣ್ಯ ಇಲಾಖೆಯವರು ದಯವಿಟ್ಟು ಇದಕ್ಕೆ ಒಂದು ಪರಿಹಾರ ಕೊಡ್ಬೇಕಂತೇಳಿ ಅವರಲ್ಲಿ ನಾವು ಮನವಿ ಮಾಡ್ಕೊಂತೀವ್ರಿ. ಇದು ಈಗ ಕೈ ಹಿಡಿದ್ರಲ್ಲ, ಅದೇನ ಅದು ಈ ತರ ಕಡ್ದಿದ್ದಾನೀಗ? ಅದ ಹೌದ್ರಿ, ಇದು ಒಂದಿಂದಲ್ರಿ, ಇದು ದಿನಾ ಬಂದು ಈ ತರ ಕಡಿತಾವ್ರಿ ಇಲ್ಲಿ. ಈಗ ನಾವೇನ್ರ ಅದ್ರ ಮೇಲೆ ಕ್ರಮ ತಗೊಂಡ್ರ ಮತ್ತು ಸರ್ಕಾರದವ್ರು ಕ್ರಮ ತಗೊಂತಾರೆ. ಹಾಗಾಗಿ ನಾವು ಯಾವುದೇ ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತೇಳಿ ಈಗ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವ್ರಿ. ನಮಗಿದು ನಷ್ಟ ಪರಿಹಾರನ ಸರ್ಕಾರದವರಾಗಲಿ, ಅರಣ್ಯ ಇಲಾಖೆಯವರಲ್ಲಿ ಈ ನಷ್ಟ ಪರಿಹಾರ ಭರಿಸ್ಬೇಕಂತೇಳಿ ಅವರಲ್ಲಿ ನಮ್ಮ ಒಂದು ಮನವಿ ರೀ. ಇದು ಎಷ್ಟು ಎಕರೆ ನೀವು ಟೋಟಲ್ ಬಿತ್ತಿರೋದಿಗೆ? ಬಿತ್ತಿರೋದ 5 ಎಕರೆ ಬಿತ್ತಿವ್ರಿ ಇಲ್ಲಿ. ಇದ್ರಾಗ ಒಂದು ಎಕರೆದಷ್ಟ ಇವು ಹಾಳು ಮಾಡ್ಯಾವ್ರಿ. ಇನ್ನು ಆ ಕಡೆನ ಐತ್ರಿ ಅದ. ಆದ್ರೆ ಆ ಕಡೆ ಅಲ್ಲಿ ಭಾಳ ಈಗ ರಜ್ ಐತ್ರಿ. ಅದು ಮಳೆ ಆಗ್ಯದಲ್ಲ, ಮಳೆ ಆದ್ರಿಂದ ಅಲ್ಲಿ ಅಡ್ಡಾಡಕ್ಕೆ ಬರಂಗಿಲ್ರಿ. ಹಾಗಾಗಿ ಇಲ್ಲಿ ದಿಬ್ಬ ಇರೋದಕ್ಕೆ ಇಲ್ಲೇ ಭಾಳ ಕಡ್ದವ್ರಿ ಈಗ. ಈ ಥರ ಈಗ ಈ ಡೈಲಿ ಇಲ್ಲೆಲ್ಲ ಅಕ್ಕಪಕ್ಕದವರೆಲ್ಲ ಕಡೆ ಎಲ್ಲ ಆಗ್ತಾವ್ರಿ. ಪ್ರಾಣಿಗಳು ಬರ್ತಾವನ್ರಿ ಇಲ್ಲಿ? ಹೌದು, ಪ್ರಾಣಿಗಳು ಬರ್ತಾವ್ರಿ. ಮಲ ಬರ್ತಾವೆ, ಜಿಂಕಿ ಬರ್ತಾವೆ. ಆಮೇಲೆ ಇಲ್ಲೇ ಮಗ್ಲ ಹಳ್ಳ ಇರೋದ್ರಿಂದ ನವಿಲನ್ನು ಬರ್ತಾವ್ರಿ ಇಲ್ಲಿ. ಎಲ್ಲ ಪ್ರಾಣಿಗಳದ್ದು ಭಾಳ ಕಿರುಕುಳ ಜಾಸ್ತಿ ಐತ್ರಿ ಇಲ್ಲಿ. ನಾವು ಬೆಳೆಗಳನ್ನ ಬೆಳೆದಷ್ಟೇ ರೀ ಇಲ್ಲಿ. ಇಲ್ಲಿಂದ ಒಯ್ಯೋದು ಭಾಳ. ಎಷ್ಟು ಖರ್ಚು ಮಾಡಿರಿ ಸುಮಾರು 5 ಎಕರೆಕಂದ್ರೆ ಈಗ 1 ಲಕ್ಷ ರೂಪಾಯಿ ಖರ್ಚಾಗಿದ್ರಿ ನಮ್ದು. ಎಕರೆಗೆ 20,000 ಹಂಗೆ ಖರ್ಚಾಗ್ತೈತ್ರಿ. ಅದು ಒಂದು 1 ಲಕ್ಷ ರೂಪಾಯಿ ಖರ್ಚಾಗಿದ್ರಿ. ಮತ್ತು ಇವೆಲ್ಲ ಕಾಡು ಪ್ರಾಣಿಗಳ ಬೆಳೆ ಈ ಥರ ಹಾಳು ಮಾಡೋದ್ರಿಂದ ಮತ್ತು ಈಗ ಸಾಲ ಸೂಲ ಮಾಡ್ಕೊಂಡು ಮತ್ತು ಅದನ್ನು ಬರ್ಸೋದು ಹೆಂಗೆ ರೀ, ನಾವು ತೀರ್ಸೋದ್ರ ಹೆಂಗೆ? ಹಾಗಾಗಿ ದಯವಿಟ್ಟು ಸರ್ಕಾರದವರಲ್ಲಿ, ಈ ಅರಣ್ಯ ಇಲಾಖೆಯವರಲ್ಲಿ ಈ ಒಂದು ನಮ್ಮ ಮನವಿ ಏನಂದ್ರೆ ಇದಕ್ಕೆ ನಷ್ಟ ಪರಿಹಾರನ ಭರಿಸ್ಬೇಕಂತೇಳಿ ಒಂದು ಮನವಿ ಮಾಡ್ಕೊತೀವಿ ಅವ್ರ ಹತ್ರ. ನಾವು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಈ ಒಂದು ಜಾಗನ ವೀಕ್ಷಣೆ ಮಾಡಿ ಪರಿಹಾರ ಕೊಡ್ಬೋದು ಅಂತೇಳಿ ನಾನು ಅವ್ರ ಹತ್ರ ಬೇಡ್ಕೊಳ್ತೀವಿ ಅಷ್ಟೇ. ಗದಗ ಜಿಲ್ಲಾ ಮುಂಡರಗಿ ತಾಲೂಕಿನ ಮಕ್ತುಂಪುರ ಗ್ರಾಮದಲ್ಲಿ ಕಾಡು ಪ್ರಾಣಿಗಳಿಂದ ರೈತನಿಗೆ ಸಂಕಷ್ಟವಾಗಿದೆ. ಇವತ್ತು ನೋಡ್ಬೋದು ನೀವು, ಈ ಒಂದು ಮಕ್ತುಂಪುರ ಗ್ರಾಮದ ರೈತರು ಬೆಳೆದಿರ್ತಕ್ಕಂಥ ಸುಮಾರು 5 ಎಕರೆ ಹೊಲ. ಈ ಒಂದು ಹಳ್ಳದ ಪಕ್ಕದಲ್ಲೇ ಇರೋದರಿಂದ ಈ ಒಂದು ಏನು ರೈತರು ಹೊಲವನ್ನು ಮಾಡಿದ್ದಾರೆ. ಈ ಹೊಲದಲ್ಲಿ ಇವತ್ತು ಇಲ್ಲಿ ನೋಡ್ಬೋದು ನೀವೆಲ್ಲ ಮೊಲಗಳು ಯಾವ ರೀತಿಯಾಗಿ ಮೊಲ, ನವಿಲು ಈ ಒಂದು ಬೆಳೆಗಳನ್ನು ಕಡಿದು ಅಲ್ಲೇ ಕೆಡುತ್ತಾ ಇವೆ. ಹಾಗಾಗಿ ಬಿತ್ತಿರ್ತಕ್ಕಂಥ ಬೆಳೆ ಎಲ್ಲ ಹಾಳಾಗ್ತಾ ಇದೆ. ಹಾಗಾಗಿ ಸಂಬಂಧಪಟ್ಟ ಏನು ಅರಣ್ಯ ಇಲಾಖೆ ಇರ್ಬೋದು, ಅಥವಾ ಒಂದು ಕೃಷಿ ಇಲಾಖೆ ಅಥವಾ ಕಂದಾಯ ಇಲಾಖೆಯವರು ಈ ರೈತರಿಗೆ ಬಂದು ವೀಕ್ಷಣೆ ಮಾಡಿ ಪರಿಹಾರ ನೀಡಬೇಕು ಅನ್ನೋದು ಈ ಒಂದು ಮಕ್ತುಂಪುರ ಗ್ರಾಮದ ರೈತರ ಒಂದು ಮನವಿಯಾಗಿದೆ. ನೋಡ್ಬೋದು ಇವತ್ತು ನೀವು ಸುಮಾರು 5 ಎಕರೆ ಬೆಳೆ ಏನು ಈ ರೈತರು ಬಿತ್ತನೆ ಮಾಡಿದ್ದಾರೆ. ಆ ಒಂದು 5 ಎಕರೆ ಬೆಳೆ ಇವತ್ತು ಕಡಿದು ಹಾಳು ಮಾಡ್ತಿದೆ. ಒಂದು ಕಡೆ ಅತಿವೃಷ್ಟಿ, ಸತತವಾಗಿ ಸುರಿಯುತ್ತಿರುವ ಮಳೆಯಿಂದ ರೈತರ ಬೆಳೆಗಳು ಹಾಳಾಗ್ತಾ ಇದ್ದರೆ, ಮತ್ತೊಂದು ಕಡೆ ಕಾಡು ಪ್ರಾಣಿಗಳ ಹಾವಳಿಯಿಂದ ಇವತ್ತು ರೈತರು ಬೆಳೆದಿರ್ತಕ್ಕಂಥ ಬೆಳೆ ಹಾಳಾಗ್ತಾ ಇದೆ. ಹಾಗಾಗಿ ರೈತರಿಗೆ ಇವತ್ತು ಏನಾಗಿದೆಪ್ಪ ಅಂದರೆ, ಇವತ್ತು ಒಂದು ವ್ಯವಸಾಯ ಮಾಡೋದು ಕೂಡ ಕಠಿಣವಾಗಿರ್ತಕ್ಕಂಥ ಪರಿಸ್ಥಿತಿಯಾಗಿದೆ. ಒಂದು ಮಳೆ ಆಗಿ ಬೆಳೆ ಹಾನಿಯಾದರೆ ಮತ್ತು ಈ ಥರ ಕಾಡು ಪ್ರಾಣಿಗಳು
ಒಂದೊಂದು ಬಾರಿ ಮಳೆ ಇಲ್ಲದೇ ರೈತರು ಬೆಳೆ ಹಾಳಾಗ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿದೆ. ಹಾಗಾಗಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಅಥವಾ ಸಂಬಂಧಪಟ್ಟ ಒಂದು ತಾಲೂಕಾ ಒಂದು ದಂಡಾಧಿಕಾರಿಗಳು ಇದಕ್ಕೆ ಈ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು ಅನ್ನೋದು ಈ ರೈತರ ಮನವಿಯಾಗಿದೆ. ಅವು ಎದ್ರು ಈಗ ಏನವು ಇವು ಮಲದು ಹಿಕ್ಕಿ ಕಾಳ್ರಿ ಸರ್, ಇಲ್ಲೇ ಮೈತಾವ್ರೆ, ಮೈದ್ಬಿಟ್ಟು ಇಲ್ಲೇ ಹಕ್ಕಿ ಕಾಳಕ್ಕೆ ಇಲ್ಲೇ ಹೋಗ್ತಾವ್ರಿ. ಅದು ಇಲ್ಲಿ ಈ ಕಡೆ ಅದ ನೋಡ್ರಿ, ಭಾಳ ಬರ್ತಾವ್ರಿ, ಭಾಳ ಮಲ ಅದಾವ್ರಿ ಇಲ್ಲಿ. ಎಲ್ಲ ಮಲದ್ವು ಅನ್ರಿ? ಹೌದು, ಎಲ್ಲ ಮಲದ್ರಿ ಸರ್ ಇವು.